ಮಾಡಿದ್ರೆ ಇವರೆಲ್ಲ ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂತಂದ್ರೆ ಅವ್ರು ಇದು ಉದ್ಯೋಗ ಲಾಭದ್ದಲ್ಲ ಅಂತ ಫಿಕ್ಸ್ ಗೊತ್ತದು. ಇದನ್ನು ಮಾಡಿ ನಾವು ಲಾಸ್ ಆಗಿ ಹೋಗ್ತೀವಪ್ಪ. 100 ಎಕರೆ ಮಾಡಿದ್ರೆ ನಾವು ಲಾಸ್ ಆಗ್ತೀವಿ. ಕಬ್ಬು ಮಾಡಿ ಸಹಿತ 1 ಟನ್ ಕಬ್ಬಿಗೆ ನಾವು 4,000 ಖರ್ಚು ಮಾಡಿ 3,000 ತೊಗೊಂಡ್ರೆ ಏನೂ ಅರ್ಥಿಲ್ಲ ಅನ್ನುವ ನೆಲೆಯಲ್ಲಿ ಎಲ್ಲ ವಿಚಾರ ಗೊತ್ತದ ಅವ್ರಿಗೆ. ಕಬ್ಬಿಣದ ಏನಾಗೋದ್ರಿ, ಮಳ್ಳಿ ಹಾಕೈತಿ, ಸೆರೆ ಹಾಕೈತಿ, ಮತ್ತೇನಾಗೋದು ಸಕ್ಕರೆ ತಿನ್ನೋದು, ಶುಗರ್ ಮಾಡ್ಕೊಳ್ಳೋದು, ಬೆಲ್ಲ ಮಾಡ್ಕೊಳ್ಳೋದು, ಶುಗರ್ ಮಾಡ್ಕೊಳ್ಳೋದು, ಮತ್ತೇನದಪ್ಪ ಇದರಿಂದ ಚಾಕ್ಕೆ ಎಷ್ಟು ಉಪಯೋಗ. ಅದು ದಿನನಿತ್ಯ ನಾವು ಬದುಕೋದು ಬೇಕಾಗುವಂಥದ್ದಲ್ಲ, ಚಟಕ್ಕಾಗಿ ಮಾಡುವಂಥ ವಿಷಯ. ಶರಾಯಿ ನಮ್ಗೆ ದಿನ ಬೇಕಂತಲ್ಲ, ಚಟಕ್ಕಾಗಿ ಮಾಡುವಂಥದ್ದು, ಅದಕ್ಕೆ ಉಪಯೋಗ ಆಗುವಂಥದ್ದು ಎಲ್ಲಕ್ಕಪ್ಪ. ಅದನ್ನು ಬೆಳೆದು ನಾವು ದುಡ್ಡು ಗಳಿಸ್ಕೊತೀವಿ ಮತ್ತು ಅದು ಶರೀರದ ಖರ್ಚು ಮಾಡಿಬಿಡ್ತೀವಿ ಅಂತ. ಇದನ್ನು ಇವತ್ತು ತೆಗೆದು ಕಠೋರವಾಗಿ ಇವತ್ತು ಮಾತಾಡಬೇಕಾಗಿದೆ. ಇವತ್ತು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ. ಟ್ರಂಪ್ ಅನ್ನೋರಾಗಿರ್ಬೋದು, ಇವತ್ತು ಪುತಿನ್ ಅವರಾಗಿರ್ಬೋದು, ಅಥವಾ ಇವತ್ತು ಚೈನಾದ ನಾವು ಮೆಚ್ಚಬೇಕಾಗಿದೆ. ಹೌದು, ಡಿಕ್ಟೇಟರ್ ಇದ್ದಾರಲ್ಲೇ, ಕಮ್ಯುನಿಸ್ಟ್ ಇದ್ದಾರೆ, ಒಪ್ಪು ನಾವು ಅದರ ಮೈಂಡ್ಸೆಟ್ ಅದ. ಮೈಂಡ್ಸೆಟ್ ಕಮ್ಯುನಿಸ್ಟ್ರಲ್ಲಿ ಯಾರು ಪ್ರಜಾಪ್ರಭುತ್ವ ಇರಲಿ. ನಮ್ಮಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ್ರು, ಇವತ್ತು ನಮ್ಮ ಇಂಡೈರೆಕ್ಟಾಗಿ ನಮ್ಮ ಮೋದಿ ಅವರು ಇಂಡೈರೆಕ್ಟ್ ಇದನ್ನು ಮಾಡ್ತಾರೆ, ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟುಬಿಡು. ನಿನ್ನೆ ಆರ್ಥಿಕವಾಗಿ ಭದ್ರ ಮಾಡಿಬಿಟ್ಟಿದ್ದಾರೆ ಜನಕ್ಕೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಲ್ಲಿ. ಚೈನಾದಲ್ಲೇ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡಿ ತೋರಿಸ್ತಾ ಇದ್ದಾವೆ. ಇನ್ನುಳಿದ ಯಾವ ದೇಶವೂ ಇಲ್ಲ ಆ ದೇಶ ಎಲ್ಲ. ಹೀಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಲ್ಲಿ ನಾವು ಬೆಳಿಬೇಕಾದ್ರೆ ನಮ್ಮ ಕೃಷಿಯನ್ನು ನಾವು ಬೆಳೆಸಬೇಕು. ಕೃಷಿ ಆಧಾರಿತ ಉದ್ಯೋಗಗಳಿಗೆ ನಾವು ಅವಕಾಶ ಕೊಡಬೇಕು. ಅಲ್ಲೇ ಮಾರ್ಕೆಟ್ ಮಾಡಬೇಕು. ಮಾರ್ಕೆಟ್ ತಯಾರು ಮಾಡೋದು, ಮಾರೋಕ್ಕೊಂದು 100 ಕಿಲೋಮೀಟ್ರು 200 ಕಿಲೋಮೀಟ್ರು ಹೋಗಿ ಮಾರೋದಂದ್ರೆ ಏನಿದ್ರೆ ಅರ್ಥ. ಹೀಗಾಗಿ ರೈತ ಹೈರಾಣಾಗಿದ್ದಾನೆ. ಒಂದು ತಾಲೂಕು ಸುತ್ತಮುತ್ತ ಎಷ್ಟು ಹೋಬಳಿಗಳಿದ್ದಾವೆ, ಏನಿದ್ದಾವೆ, ಗ್ರಾಮಗಳಿದ್ದಾವೆ, ಅವರೆಲ್ಲ ತಾಲೂಕು ಮಟ್ಟಕ್ಕೆ ಒಂದು APMC ತನಕ ರಗಡಾಗಿ ಹೋಗ್ತಾ. ನಾವು ರೈತ ಆಗಿದ್ದಾನೆ, ಅನುಭವ ಗೊತ್ತದ ನನಗೆ. ಟ್ಯಾಕ್ಟರು ಗಾಡಿನ ಮಾಡ್ಕೊಂಡು ಬರೋದ್ರಾಗ ಸುಸ್ತು. ಆ ಬೆಳೆ ಬೆಳೆದೊಂದು ಸಂಕಟ, ಅದು ಹೇರ್ಕೊಂಬರೋದೊಂದು ಸಂಕಟ, ಮತ್ತು ಮಾರಾಟ ಆಗೋದು